ಎಷ್ಟು ಮುದ್ದೆ ಮಾಡ್ತಾ ಇರೋದು ಅಂದಾಜು 10,000 ಮುದ್ದೆ ನೋಡ್ಬೋದು. ಎಲ್ಲ ರೆಡಿ ಮಾಡ್ತಾನೆ ಇದಾರೆ. ಹೆಂಗೆ ಮಳ್ತಾ ಇದೆ ಬಿಸಿ ಬಿಸಿ. ಬನ್ನಿ ಹಂಗೆ ಎಲ್ಲ 20,000 ಜನಕ್ಕೆ ಮಧ್ಯಾಹ್ನ ಊಟ ಗಣಪತಿ ಕೊಂಡಾದ್ಮೇಲೆ ಏನೇನ್ ಮಾಡಿದೀರಣ? ಈ ವರ್ಷ ಜನ ಹೆಂಗ್ ಸರ್ ಇದಾರೆ? ಜಾಸ್ತಿ. ನಮಸ್ಕಾರ, ನಾನು ನಿಮ್ಮ ರಂಗೇಗೌಡ ಮಾತಾಡ್ತಾ ಇರೋದು. ಇವತ್ತು 17ನೇ ವರ್ಷದ ಶ್ರೀ ಮಲೆಮಹದೇಶ್ವರ ಸ್ವಾಮಿ ಅಗ್ನಿ ಕೊಂಡು ಕರ್ಕೊಂಡ್ ಬಂದಿದ್ದೀನಿ. ಎಲ್ಲಿ ಅಂದ್ರೆ ಬಿಲ್ಲಕೆಂಪನಹಳ್ಳಿ, ಬಿಡದಿ, ರಾಮನಗರ. ಕಳೆದ ಬಾರಿ ಕೊಂಡಕ್ಕೆ ಬಂದು ವಿಡಿಯೋ ಎಲ್ಲ ಮಾಡಿ ಆದಷ್ಟು ಎಲ್ಲರಿಗೂ ಪ್ರಚಾರ ಮಾಡಕ್ಕೆ ಪ್ರಯತ್ನ ಪಟ್ಟಿದ್ದೆ. ಈ ಬಾರಿನೂ ಕೊಂಡಕ್ಕೆ ಬಂದಿದ್ದೀವಿ. ಬನ್ನಿ ಕೊಂಡ ತೋರಿಸಿ ಜಾತ್ರೆ ವೈಬ್ಸ್ ಹೇಗಿರುತ್ತೆಲ್ಲ ಎಂಜಾಯ್ ಮಾಡೋಣ. ಬನ್ನಿ ಹೋಗಿ ಫಸ್ಟ್ ದೇವ್ರ ದರ್ಶನ ಮಾಡೋಣ. ಇವನು ಹೇಗಪ್ಪ ಅಂದ್ರೆ ಇವನು 3 ಜನ ಸಂಸಾರಿ ಸಂಗಪ್ಪ ಅಂತ ಹೆಸರು ಕರೀತಿದ್ವಿ. ಇವನು ಹೆಂಡತಿ ಮಕ್ಕಳಿಗೋಸ್ಕರವಾಗಿ ಪ್ರಾಣನೇ ಇಟ್ಕೊಂಡ್ಬಿಟ್ಟಿದ್ದ. ಒಬ್ಬರಿಗೊಂದು ರೂಪಾಯಿ ಕೊಟ್ಟ. ಫಸ್ಟ್ ಹೋಗಿ ಶಾಂಪು ಹಾಕಿರೋದಕ್ಕೆ ಬನ್ನಿ ಹೋಗಿ ಫಸ್ಟ್ ಮಲೆಮಹದೇಶ್ವರ ಸ್ವಾಮಿ ದರ್ಶನ ಮಾಡ್ಕೊಂಡು ನಾವು ಇಲ್ಲಿಂದ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಎಲ್ಲ ಫುಲ್ ಜಾತ್ರೆ ವೈಬ್ಸ್ನ ನೋಡೋಕೆ ಸ್ಟಾರ್ಟ್ ಮಾಡ್ತೀನಿ. ಬನ್ನಿ ಹೋಗಿ ಫಸ್ಟ್ ದೇವ್ರ ದರ್ಶನ ಮಾಡೋಣ. ನೋಡೋದು ಎಷ್ಟು ಕ್ಲೀನಾಗಿ ನೋಡ್ಬೋದು ಮಲೆಮಹದೇಶ್ವರ ಸ್ವಾಮಿ. ಈ ಬಾರಿ ಅಮೃತ ಕಳಸದಲ್ಲಿ ಥರ ಸೆಟಪ್ಪಲ್ಲಿ ಟೈಪ್ ಒಂದು ಇದರಲ್ಲಿ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕುಂಭಮೇಳ ವಿಶೇಷ ಅಂತ ಅಮೃತ ಕಳಸ ಅಂತ ಮಾಡಿರೋದು. ಆಯ್ತು ಅಂದ್ರೆ ವರ್ಷ ಚೇಂಜ್ ಮಾಡ್ತಾ ಇರ್ತೀರ ಅಲ್ವಾ? ಇದು ಏನಪ್ಪ ಅಲಂಕಾರನ ಈ ವರ್ಷ ಅಮೃತ ಕಳಸದ್ ಮಾಡಿರೋದು. ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡ್ಬೋದು. 17ನೇ ವರ್ಷದ ಅಗ್ನಿಕೊಂಡ ಮಹೋತ್ಸವ ಇದು. ಮಲೆಮಹದೇಶ್ವರ ಸ್ವಾಮಿ ನೀವು ನೋಡ್ತಾ ಇದ್ದೀರಾ. ನಮಸ್ಕಾರ. ನಮಸ್ತೆ. ಮಲ್ಲೇಶ್ ಅಂದ್ಬಿಟ್ಟು ನಾವು ಇದೇ ಊರಿನವರೇ, ಬಿಲ್ಕೆಪ್ನಳ್ಳಿ. ಎಷ್ಟನೇ ವರ್ಷದ ಅಗ್ನಿಕೊಂಡ ಮಹೋತ್ಸವ? 17ನೇ ವರ್ಷದ ಅಗ್ನಿಕೊಂಡ. ನಾವು ಹೆಚ್ಚಾಗಿ ಚಿದ್ಲಿ ಮರ, ಕಗ್ಲಿ ಮರ, ಗಂಧದ ಮರ ಬಳಸ್ತೀವಿ. ಅತಿ ಹೆಚ್ಚು ಈ ಸಲ ಚಿದ್ಲಿ ಮರನೇ ಬಳಸಿ ಕೊಂಡ ಮಾಡಿದ್ದೀವಿ. ಹೌದೌದು, ವಿಶೇಷವಾದ ಮರಗಳು. ನಾವು 1 ಗಂಟೆ ರಾತ್ರಿಗೆ ಹಚ್ತೀವಿ. ಮಧ್ಯರಾತ್ರಿಗೆ ಹಚ್ತೀವಿ. ಇವತ್ತು 12 ಗಂಟೆಗೆ ಕೊಂಡ. ಇದು 17ನೇ ವರ್ಷದ ಕೊಂಡ. ಇದು ಹಿಂದೆ ನರಸಿಂಹಯ್ಯ ಅಂದ್ಬಿಟ್ಟು ತಾತ ಅವರು ಪೂರ್ವಿಕರ ಕಾಲದಿಂದನೇ ಒಂದು ಆಲ್ಮರ ಇದ್ದು ಉತ್ತ ಇತ್ತಂತೆ. ಆ ಉತ್ತಕ್ಕೆ ಪೂಜೆ ಮಾಡ್ಕೊ ಬರ್ತಿರ್ಬೇಕಾದ್ರೆ ಹಂಗೇನೆ ಸ್ವಾಮಿ ಅವ್ರಿಗೆ ಈ ರೀತಿ ಕನಸಿನಲ್ಲಿ ಬಂದು ಒಂದು ಲಿಂಗಾರಣೆ ಮಾಡಬೇಕು, ನಾವು ಇಲ್ಲಿ ಮಲೆಮಹದೇಶ್ವರ ನೆಲೆಸ್ತಾ ಇದ್ದೀವಿ ಅಂತ ಹೇಳಿದಾಗ ಅವರು ಈ ದೇವಸ್ಥಾನ ಕಟ್ಟಿಸಿ ಲಿಂಗಾರಣೆ ಮಾಡಿದ್ದಾರೆ. ಅದಾಗೇನೆ 17 ವರ್ಷ ಆಗಿ 17 ವರ್ಷದಿಂದ ಜಾತ್ರೆ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಇಲ್ಲೊಂದು ಅಕ್ಕ ಮಹಾದೇವ ತೋರಿಸ್ತೀನಿ, ಬನ್ನಿ ದೇವ್ರ ದರ್ಶನ ಎಲ್ಲ ಮಾಡ್ಕೊಬಿಡೋಣ. ಮೊದಲು ಅಕ್ಕ ಮಹಾದೇವಿ ದೇವಸ್ಥಾನ, ಇನ್ನ ನವಗ್ರಹ ದೇವಸ್ಥಾನ ಇದೆ, ಅದು ಎಲ್ಲ ತೋರಿಸ್ತೀನಿ ಒಂದೊಂದಾಗೆ. ನೋಡ್ಬೋದು ಮಹದೇಶ್ವರ ಸ್ವಾಮಿ ಮತ್ತು ಅಕ್ಕ ಮಹಾದೇವಿನ ತೋರಿಸ್ತೆ. ನಮ್ಮ ಈ ಬಿಲ್ಕೆಪ್ನಳ್ಳಿ ಜಾತ್ರೆ ವಿಶೇಷ ಏನು ಅಂದರೆ ಹಳ್ಳಿಕಾರ್ ತಳಿಗಳ ಹಸುಗಳು ಓರಿಗಳನ್ನ ಕಟ್ಟಿದ್ದಾರೆ. ಬನ್ನಿ ಓರಿಗಳನ್ನ ತೋರಿಸಿ ಓರಿಗಳ ಬಗ್ಗೆ ತಿಳಿಸ್ಕೊಡ್ತೀನಿ ಏನು ಅಂತ. ಅಂದರೆ ಪ್ರದರ್ಶನಕ್ಕೆ ತಂದಿರೋದನ್ನ ಏನು ಗೊತ್ತಾ, ಜನ ಬಂದವರಿಗೆ ಬೋರ್ ಆಗಬಾರ್ದು ಅನ್ನೋದೊಂದೇ ಕಾರಣಕ್ಕೆ. ನೋಡ್ಬೋದು ಇವು 4 ಅಲ್ಲವೇ, 4 ತಾನೆ ನೋಡ್ಬೋದು. ಇವು 4 ಅಲ್ಲವೇ, ಇವೆರಡು ಕೂಟ ಮಾಡೋರೆ. ನಮ್ಮ ಪುನಿ ಅವರು ಯಾರಂದರೆ ಪುನಿಯವ್ರು ಎಲ್ಲರಿಗೂ ಗೊತ್ತಿರ್ತಾರೆ. ಪುನಿ ಅಂತ ಹಳ್ಳಿಕಾರ್ ಪುನಿ ಅಂತ ಫೇಮಸ್ ಆಗಿರೋರು. ಇವು 4 ಅಲ್ಲವೇ, ಪುನಿ ಇದು ಅಲ್ಲಾಗಿಲ್ಲ, ಇವು ಇನ್ನೂ ಅಲ್ಲಾಗಿಲ್ಲ. ಅದೇ ಪ್ರದರ್ಶನಕ್ಕೆ ತಂದಿರೋದು ಏನು ಗೊತ್ತಾ, ಜನ ಬಂದಿರೋರು ತುಂಬ ಕ್ಯೂರಿಯಾಸಿಟಿಯಿಂದ ನೋಡ್ತಾರೆ. ನೋಡೋಕ್ಕೂ ಅಷ್ಟೇ ಆಕರ್ಷಣೆಯಾಗಿದೆ. ನೋಡ್ಬೋದು ಎಷ್ಟು ಅಟ್ರಾಕ್ಟ್ ಆಗಿದೆ. ಒಂಥರ ಅಲಂಕಾರಕ್ಕೆ ತಂದು ನಿಲ್ಸ್ದಂಗೆ ಐತೆ. ಒಂಥರ ಮೇಯ್ನ್ ಅಟ್ರಾಕ್ಷನ್ ಅಂತಲೇ ಹೇಳ್ಬೋದು ನಮ್ಮ ಜಾತ್ರೆಗೆ. ಇವಾಗ ಇದು ಹಳ್ಳಿಕಾರ್ ತಳಿ ತಂದಿರೋದು ಇಲ್ಲಿ ಓರಿಗಳು. ಇದು 4 ಅಲ್ಲವೇ, ಇದು ಇನ್ನೂ ಅಲ್ಲಾಗಿಲ್ಲ. ನೋಡ್ಬೋದು ತುಂಬ ಚೆನ್ನಾಗಿದೆ.
ನವಗ್ರಹ ದೇವಸ್ಥಾನ ಇದೆ, ಅದು ತೋರಿಸ್ತಿಲ್ವಾ? ತೋರಿಸ್ತೀನಿ ರೀ. ನೋಡ್ಬೋದು ಇದು ಒಳಗಡೆ ಕ್ಲೋಸ್ ಮಾಡಿದ್ದಾರೆ ಏನ್ಕೋ. ನೋಡ್ಬೋದು ಇದು ನವಗ್ರಹ ದೇವಸ್ಥಾನ. ತೋರಿಸ್ತೀನಿ ಅಣ್ಣ, ಬಿದ್ದೋಗ್ಬಿಟ್ರೆ. ನೋಡ್ಬೋದು ನವಗ್ರಹ ದೇವಸ್ಥಾನ ಕ್ಲೋಸ್ ಮಾಡಿದ್ದಾರೆ. ಅದೇ ಕ್ರೌಡ್ ಜಾಸ್ತಿ, ಸುಮ್ಮನೆ ಎಲ್ಲ ಮುಟ್ಟಿ ಇದು ಮಾಡ್ತಾರೆ ಅಂತ ಇವತ್ತು. ಇಲ್ಲಿ ಫೋಟೋ ಶೂಟ್ಗೂ ಒಂದು ಜಾಗ ಪ್ಲೇಸ್ ಥರ ಮಾಡಿದ್ದಾರೆ, ಹುಲಿ ವಾಹನ ಮಾದಪ್ಪನ. ಚೆನ್ನಾಗೈತೆ ಅದು ಕೂಡ ನೋಡೋಕ್ಕೆ. ನೋಡ್ಬೋದು ಎಲ್ಲ ನೋಡಿ ಫೋಟೋಲ್ಲಿ ಹೇಗೆ ತೆಗೆಸ್ಕೊತಾ ಇದ್ದಾರೆ. ಗಂಡ ಹೆಂಡತಿ ದೂರ ದೂರ ಇದ್ಕೊಂಡು ಹತ್ರ ಇದ್ಕೋಬೇಕು, ಇಟ್ಕೋಬೇಕು, ಏನಾಗಲ್ಲ. ಈಗೆಲ್ಲ ಒಳ್ಳೆ ಪ್ಲೇಸ್ ಚೆನ್ನಾಗಿ ಮಾಡಿದ್ದಾರೆ, ಜಾಗ ಕರೆಕ್ಟಾಗಿದೆ. ಫೋಟೋ ತೆಗಿಯೋಕ್ಕಿಂತಲೇ ಮಾಡಿರೋ ಥೀಮು. ತಗೊಳ್ರಿ ನಮ್ದು ತಗೊಳ್ಳಿ, ಈಗ ಇಲ್ಲೇ ನಿಂತ್ಕೊಳ್ರಿ, ಏನಿಲ್ಲ. ನಿಮ್ಮ ಮದರ್ ಅವರು ನೋಡಿ, ಎಲ್ಲ ಅವ್ರ ಮಗಳೇ ಕ್ಯಾಮ್ರಾಮನ್ ಆಗ್ಬಿಟ್ಟವ್ರು ಅವ್ರ ಅಮ್ಮಂಗೆ. ಚೆನ್ನಾಗಿ ತೆಗೀರಿ, ನಿಮ್ಮ ಅಮ್ಮ ಬೆಳ್ಳಗೆ ಬರಬೇಕು. ನಿಂತ್ಕೊಳ್ರಿ, ಇಬ್ರು ಬನ್ನಿ. ಯಾಕೆ ಒಟ್ಟಿಗೆ ಅಕ್ಕ? ಹ್ಞೂ ಅಕ್ಕ, ಬ್ಲಾಗರ್ ಮಿಸ್ಟರ್ ಜೇಮ್ಸ್ ಕನ್ನಡ ವ್ಲಾಗ್ಸ್ ಅಂತ ಯೂಟ್ಯೂಬಲ್ಲಿ, ಮಿಸ್ಟರ್ ರಂಗೇಗೌಡರು ಇನ್ಸ್ಟಾಗ್ರಾಮಲ್ಲಿ ಇದೆ. ನೋಡ್ಬೋದು ಜನ ಎಲ್ಲ ಹೇಗೆ ಸೇರಿದ್ದಾರೆ ಅಂತ. ಮೈ ನೋಡ್ಬೋದು ಜನ ತುಂಬ ಸೇರಿದ್ದಾರೆ, ಇನ್ನೂ ಜನ ಬರ್ತಾರೆ. ಆಮೇಲೆ ಕೊಂಡ ವೀಡಿಯೋ ಮಾಡೋಕ್ಕಾಗಲ್ಲ, ನೋಡೋಣ ಯಾರು ಮಾಡಿದ್ರೆ ಕಳಿಸ್ಕೋಬೇಕು. ಬನ್ನಿ, ಪ್ರಸಾದ ಎಲ್ಲ ಏನೇನು ಮಾಡಿದ್ದಾರೆ, ಹೇಗೆ ಮಾಡಿದ್ದಾರೆ ಎಲ್ಲ ಹೋಗಿ ಕೇಳಿ ತಿಳ್ಕೊಳ್ಳೋ ಅವ್ರ ಹತ್ರನೂ. ಹಾಂ ಓಕೆ ಅಣ್ಣ. ಈ ವರ್ಷ ಪ್ರಶ್ನೆ ಎಷ್ಟೇ ಬಾರಿ ಮಾಡ್ತಾ ಇದ್ದೀವಿ ಪ್ರಸಾದ ಇಲ್ಲಿ? ಇದು 17ನೇ ವರ್ಷ. ನಾನು ಮಾಡ್ತಾ ಇರೋದು 10 ವರ್ಷ ಬಿಟ್ಟು ಈ ವರ್ಷನೇ ಬಂದಿದ್ದೀರಣ್ಣ. ಈ ವರ್ಷ ಎಷ್ಟು ಸಾವಿರ ಜನಕ್ಕೆ ಪ್ರಸಾದ ಮಾಡ್ತಾ ಇದ್ದೀರಣ್ಣ? 20,000 ಜನಕ್ಕೆ. 20,000 ಜನಕ್ಕೆ ಮಧ್ಯಾಹ್ನ ಊಟ ಗಣಪತಿ ಕೊಂಡಾದ್ಮೇಲೆ ಏನೇನು ಮಾಡಿದ್ದೀರಣ್ಣ? ಕಾಳು ಸಾರು, ಮುದ್ದೆ, ರವೆ ಪಾಯಸ, ಬೂಂದಿ, ಹೆಸರುಬೇಳೆ, ಕುಂಬಳಕಾಯಿ ಪಲ್ಯ, ಅನ್ನ, ರಸಂ. ಅಣ್ಣ ನೀವು ಯಾವ ಊರನ್ನ ಕೇಳಿಲ್ಲ, ಬೆಂಗಳೂರು ಎಲ್ಲ ದೇವಸ್ಥಾನ ಫಂಕ್ಷನ್ ಎಲ್ಲ ಮಾಡ್ತೀರಾ? ಎಲ್ಲ ಮಾಡಿದೀವಿ. ಅಂದ್ರೆ ಈ ಜಾತ್ರೆ ಅಣ್ಣ ನೀವು ನೋಡಿದಂಗೆ 10 ವರ್ಷಕ್ಕೂ ಈ ವರ್ಷಕ್ಕೆ ಏನು ಡಿಫ್ರೆನ್ಸ್ ಕಾಣಿಸ್ತೈತಿ ಅಣ್ಣ? 10 ವರ್ಷಕ್ಕೂ ಈ ವರ್ಷಕ್ಕೂ ಏನು ಡಿಫ್ರೆನ್ಸ್ ಕಾಣ? ಮೊದಲು ಬರೀ 1000 ಜನ 1,000 ಜನಕ್ಕೆ ಮಾಡ್ತಾ ಇದ್ವಿ, ಈಗ 20,000 ಜನ ಬರ್ತಾ ಇದೆ. ಹೌದಣ್ಣ, ಮಾದಪ್ಪನ ದಯೆಯಿಂದ ಜನ ಭಕ್ತಾದ್ರು ಜಾಸ್ತಿ ಆಯ್ತಾವ್ರೆ ಅಣ್ಣ. ಹೌದು, ತುಂಬಾ ಖುಷಿ ಆಗ್ತಾ ಇದೆ ಅಣ್ಣ ಮಾಡ್ತಾ ಇರೋದು. ಖುಷಿ ಆಗ್ತಾ ಇದೆ. ಎಲ್ಲ ಪ್ರಿಪರೇಷನ್ ಹೆಂಗ್ ನಡೀತಾ ಇದೆ ಅಣ್ಣ? ಪ್ರಿಪರೇಷನ್ ಚೆನ್ನಾಗಿದೆ. ಸ್ವಲ್ಪ ನಮಗೆ ಈಗ 10 ವರ್ಷ ಬಿಟ್ಟು ಬಂದಿರೋದಕ್ಕೆ ಸ್ವಲ್ಪ ವಸ್ತು ಅನಿಸ್ತಾ ಇದೆ ಅಷ್ಟೇ. ಓಕೆ, ಎಲ್ಲ ರೆಡಿ ಆಗಿದೆ. ಒಟ್ಟಿನಲ್ಲಿ ಬಂದ್ರೆ ಭಕ್ತಾದಿಗಳಿಗೆ ರೆಡಿ ಪ್ರಸಾದ ಎಲ್ಲ ರೆಡಿ ಆಗಿದೆ. ಓಕೆ ಅಣ್ಣ, ತುಂಬಾ ಖುಷಿ ಆಯ್ತು ಅಣ್ಣ. ನೋಡ್ಬೋದೆಲ್ಲ ಮುದ್ದೆ ಹೆಂಗ್ ಕಟ್ತಾ ಇದ್ದಾರೆ ಅಂತ. ನೀವು ಇಲ್ಲಿ ಕಟ್ಟಕ್ಕೆ ಹೆಂಗಂದ್ರೆ ತಾಳ್ ಬೆಡ್ದ ಎಷ್ಟು ಜನ ಕಟ್ತಾ ಇರ್ತಾರೆ ಹೇಳ್ರಿ? ಇವಾಗ ಎಷ್ಟು ಮುದ್ದೆ ಕಟ್ತಾ ಇರೋದು? ಎಷ್ಟು ಯಾರೋ ಹೇಳ್ರಿ, 2,000 ಮುದ್ದೆ ಕಟ್ತಾ ಇದ್ದೀರಾ? ಎಷ್ಟು ಗಂಟೆಯಿಂದ ಕಟ್ತಾ ಇದ್ದೀರಾ? ಈಗ ಒಂದು ಅರ್ಧ ಗಂಟೆಯಿಂದ. ನೀವೆಲ್ಲ ಈ ಕೊಂಡಕ್ಕೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? 7 ವರ್ಷದಿಂದ ಬರ್ತಾ ಇದೀವಿ. ಅದೆಲ್ಲ ಈ ಪಕ್ಕದೂರವ್ರೇನಾ? ಎಲ್ಲ ಪಕ್ಕದೂರವರು ಬರ್ತಾರೆ, ಎಲ್ಲ ಬರ್ತಾ ಇರ್ತಾರೆ ವರ್ಷ ವರ್ಷ. ಈ ವರ್ಷ ಜನ ಹೆಂಗ್ ಸೇರಿರ್ತಾರೆ ಅಂತ ನಿಮ್ಗೆ ಅನಿಸ್ತಾ ಇದೆ? ಈ ವರ್ಷನೂ ಹಂಗೆ ಸೇರ್ತಾರಪ್ಪ. ಈ ವರ್ಷ ಇನ್ನ ಜಾಸ್ತಿ ಸೇರ್ತಾರೆ. ಈ ಸತಿ ಇನ್ನೂ ಜಾಸ್ತಿ ಸೇರ್ತಾರೆ. ಜಾಸ್ತಿ ಆಯ್ತಾ? ಅಂದ್ರೆ ಖುಷಿ ನಿಮ್ಗೆ ಇಲ್ಲಿ ಬರಕ್ಕೆ? ಖುಷಿ, ಮಾದಪ್ಪ ಸೇವೆ ಮಾಡಕ್ ಖುಷಿ ಸಿಗ್ಬೇಕಲ್ಲ ಅಲ್ಲಪ್ಪ ಅಂತ. ಅವ್ನ ಸೇವೆ ಸಿಗ್ಬೇಕಲ್ಲ, ಎಲ್ಗೋದ್ರೂ ಸಿಗ್ತದೆ. ಅಂದ್ರೆ ಇದು ಒಂಥರ ಸೇವೆ ಇದೆ ಸೇವೆ. ನೋಡ್ಬೋದು ಮಾದಪ್ಪನ್ಗೆ ಬರೇ ಭಕ್ತಿ ಇದಾಗಲ್ಲ, ಸೇವೆ ಮಾಡಿದ್ರೆ ಮಾತ್ರ ಮಾಡಿದ್ರೇನೆ ನಮ್ಗೆ ಒಳ್ಳೇದಾಗೋದು ಅಂತ ಇವ್ರು ಹೇಳ್ತಾ ಇರೋದು. ನೋಡ್ಬೋದು ಎಲ್ಲ ಲೇಡೀಸ್ ಎಲ್ಲ ಹಿಂಗೆ ಮುದ್ದೆ ಕಟ್ತಾ ಇದ್ದಾರಲ್ಲ. ಎಷ್ಟು ಮುದ್ದೆ ಹಣ ಮಾಡ್ತಾ ಇರೋದು ಅಂದಾಜು? 10,000 ಮುದ್ದೆ. ನೋಡ್ಬೋದು ಎಲ್ಲ ರೆಡಿ ಮಾಡ್ತಾನೆ ಇದಾರೆ, ಕಟ್ತಾವ್ರೆ ನೋಡ್ಬೋದು. ಅಣ್ಣ ಅಷ್ಟೇ ಎಷ್ಟು ಗಂಟೆ ಅಷ್ಟು ರೆಡಿ ಆಗುತ್ತೆ ಎಲ್ಲ? ಅದೇ ಮಾಡ್ತಾನೆ ಇರ್ತೀರಣ್ಣ ಸಾಯಂಕಾಲ ಲೈವ್ ಮಾಡ್ತಾ ಇರೋದು, ಜನ ಬರ್ತಾ ಇದ್ದಂಗೆ ಮಾಡ್ತಾನೆ ಇರ್ತೀರಾ. ನೋಡ್ಬೋದು ಮುದ್ದೆ ಹೆಂಗೆ ಮಳ್ತಾ ಇದೆ, ಬಿಸಿ ಬಿಸಿ. ಬನ್ನಿ ಹಂಗೆ ಎಲ್ಲ ಲೇನೆ ಮಾಡ್ತಾ ನೋಡ್ಬೋದು. ಬನ್ನಿ ಇವ್ರು ಮಾತಾಡ್ಸ್ಕೊಡೋಣ, ಬನ್ನಿ. ಇದೆಲ್ಲ ಅಣ್ಣ ನೀವೇನಣ್ಣ? ಎಷ್ಟ? 600 kg ರೈಸ್ ಮಾಡಿದ್ದಾರೆ ಅಂತ ಹೇಳ್ತಾರೆ ನೋಡಿ. ಎಲ್ಲ ಮಾಡ್ಬಿಟ್ಟು ಅವ್ರು ನಾಷ್ಟ ಮಾಡ್ತಾರೆ. ಇವಾಗ ನಾಷ್ಟ ಮಾಡ್ತಾ ಇದೀರಾ ಬ್ರದರ್ಸ್? ಅಂದ್ರೆ ಅಣ್ಣ ನೀವು ರಾತ್ರಿ ನಿದ್ದೆ ಇಲ್ಲ ಅಂದ್ರೆ ರಾತ್ರಿ ಊಟ ಐತಾಳ? ರಾತ್ರಿ 3 kg 300 kg. ನೋಡ್ಬೋದು ಅವರೆಲ್ಲ. ನಮ್ಗೆ ಇವರೆಲ್ಲ ಇದ್ರೇನೆ ನಮ್ಗೆ ಒಂದು ಜಾತ್ರೆ ಸಕ್ಸಸ್ ಆಗ್ಬೇಕು ಅಂದ್ರೆ ಮೇನ್ ಪ್ರಸಾದ ಆ ತರ ಎಲ್ಲ ಮಾಡೋರು ತುಂಬಾ ಮುಖ್ಯ. ನೋಡ್ಬೋದು ಅವ್ರು ಇಷ್ಟೊತ್ತು 11 ಗಂಟೆ ಆಯ್ತಾ ಬತ್ತು, ಇವಾಗ ನಾಷ್ಟ ಮಾಡ್ತಾ ಇದ್ದಾರೆ. ತುಂಬಾ ಖುಷಿ ಆಯ್ತು ಬ್ರೋ, ಎಲ್ಲ ಮಾದಪ್ಪನ ಸೇವೆ ಮಾಡ್ಕೊಂಡು. ಓಕೆ ಓಕೆ ಸರ್. ಬ್ರದರ್ ಎಷ್ಟು ಗಂಟೆಯಿಂದ ಮಾಡ್ತಾ ಇದ್ದೀರಾ ಮುದ್ದೆ? 6:30 ಅಂದ್ರೆ ಕಟ್ಟಕ್ ಸ್ಟಾರ್ಟ್ ಮಾಡಿರೋದಾ? ಹಾ
ಬೆಳಗಿನ ಜಾವ 3:30 ಸ್ಟಾರ್ಟ್ ಮಾಡಿದ್ದು. 15,000 ಮುದ್ದೆ ಅಣ್ಣ. 15,000 ಮುದ್ದೆ ಅಣ್ಣ ಎಷ್ಟು ರಾಗಿ ಎಸಿಡ್ಬೇಕಾಗುತ್ತೆ? ಹಾ 1200 kg 500 kg ನೋಡ್ಬೋದು. 1500 kg ಹೆಂಗ್ ತಿರುತ್ತಾರ ಅಣ್ಣ ಹಾಕೊಂಡಿದ್ದೆ. ಪ್ರಸಾದ ಎಲ್ಲ ರೆಡಿ ಆಗಿದೆ. ಇನ್ನೇನು ಕೊಂಡ ಆಗಿದ ತಕ್ಷಣ ಪ್ರಸಾದ ಸ್ಟಾರ್ಟ್ ಆಗುತ್ತೆ. ಎಲ್ಲ ನೋಡೋಣ. ನಾವು ಪ್ರಸಾದ ಸೇವನೆ ಮಾಡಿ ಮಾದಪ್ಪನ ಕೊಂಡ ನೋಡ್ಕೊಂಡು ಹೋಗೋಣ ಬನ್ನಿ. ಹಂಗೆ ಜಾತ್ರೆ ವೀವ್ಸ್ನ ಎಂಜಾಯ್ ಮಾಡೋಣ, ತೋರಿಸ್ತೀನಿ ಆ ಜಾತ್ರೆ ಹೇಗಿರುತ್ತೆ. ಆರತಿ ಬರ್ತಾ ಇದೆ. ಆರತಿ ಬಂತು ಅಂದ್ರೆ ಇನ್ನೇನು ಕೊಂಡ ಸ್ಟಾರ್ಟ್ ಆಗುತ್ತೆ. ಆರತಿ 3 ರೌಂಡ್ ಬರ್ಬೋದು. ನೋಡ್ಬೋದು ಕೊಂಡ ಇನ್ನೇನು ಕೆಲವು ಕ್ಷಣಗಳಲ್ಲಿ ಸ್ಟಾರ್ಟ್ ಆಗುತ್ತೆ. ಎಲ್ಲ ಜನ ಅಲ್ಲೇ ಸೇರಿದ್ದಾರೆ. ಎಲ್ಲ ಕೊಂಡ ರೆಡಿ ಮಾಡ್ತಾವ್ರೆ. ಯಾವ ಊರು ಎಲ್ಲ ಇದೇ ಊರಾ? ನಾವು ಇಲ್ಲೇ ವಂಡರ್ಲಾ ಗೇಟ್ ನೋಡ್ಬೋದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಗ್ನಿಕೊಂಡ ಮಹೋತ್ಸವ ಇದೆ. 17ನೇ ವರ್ಷದ ಮಲೆಮಹದೇಶ್ವರ ಸ್ವಾಮಿ ಅಗ್ನಿಕೊಂಡ. ಬನ್ನಿ ನಿಮಗೆ ಲೈವ್ ಮಹೋತ್ಸವ ಯಶಸ್ವಿಯಾಗಿ ನೆರವೇರ್ತು. ಇನ್ನೇನು ಅನ್ನದಾನ ಸ್ಟಾರ್ಟ್ ಆಗುತ್ತೆ. ಬನ್ನಿ ಅದು ತೋರಿಸ್ತೀನಿ. ಯಾರು ನೋಡಿರಲ್ಲ ಅಲ್ಲಿರೋರು, ಹಿಂದೆ ಇರೋರು ಯಾರು ನೋಡಿರೋರು ಸಾಧ್ಯ ಇಲ್ಲ. ಪೈನಾಪಲ್ ಆದ್ಮೇಲೆ ಯಾರ್ಯಾರು ಅರ್ಕೆ ಇರ್ತದೋ ಏನಿರ್ತದೋ ಎಲ್ಲ ಹಳ್ಳಾಕೋದು ಅಥವಾ ಎಳ್ಳಾಕೋದು ಈ ತರ ಮಾಡ್ತಾ ನೋಡ್ಬೋದು. ಕೊಂಡಕ್ಕೆ ಪೂಜೆ ಮಾಡ್ತಾ ಇದ್ದಾರೆ. ಈ ತರ ಪೂಜೆ ಮಾಡಿದ್ರೆ ಅವ್ರಿಗೆ ಒಂಥರ ದೇವ್ರು ಹೋಗಿರೋ ಜಾಗ ಅವ್ರು ಒಳ್ಳೇದಾಗುತ್ತೆ ಇರೋದು ನಂಬಿಕೆ. ಆ ತರ ಇದೆಲ್ಲ ಪೂಜೆ ಮಾಡ್ತಾ ಇರ್ತಾರೆ ನೋಡ್ಬೋದು. ಮುಗೀತು ಅಂದ್ರೆ ಜಾತ್ರಾ ಕ್ಲೋಸ್ ಆಯ್ತು ಅಂತ ಬನ್ನಿ ಪ್ರಸಾದ ಸೇವನೆ ಮಾಡ್ಬಿಟ್ಟು ಹೋಗೋಣ. ನೋಡ್ಬೋದು ಎಲ್ಲ ಅದೇ ಪ್ರಸಾದ ಕೊಂಡು. ಹಾಯ್ ಬ್ರೋ, ಒಂದು ಹಾಯ್ ಮಾಡಿ. ಬಿಸಿ ಅಷ್ಟೇ. ಕೊಂಡಾಗಕ್ಕೆ ಮುಂಚೆನೇ ಮಾತಾಡ್ಸ್ಕೊಡ್ಬೇಕು ಇವನ್ನೆಲ್ಲ. ಅದಕ್ಕೆ ಯೂಟ್ಯೂಬ್ ಫೋನಲ್ಲಿ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ವರ್ಷನೂ ಬರ್ತೀರಾ? ಈ ವರ್ಷ ಜನ ಎಲ್ಲ ಹೆಂಗ್ ಸೇರಿದ್ದಾರೆ? ಜಾಸ್ತಿ ಸೇರೋರೆ ಅಂತ. ನಾವು ವರ್ಷ ಜನ ಜಾಸ್ತಿ ಆಗ್ತಾವ್ರೆ. ಅದೇ ಖುಷಿ ಒಂದು ಬರೋದು ಹಬ್ಬ. ಥ್ಯಾಂಕ್ ಯು. ನೋಡ್ಬೋದೆಲ್ಲ ಪ್ರಸಾದ ಸೇವನೆ ಮಾಡ್ತಾ ಇದ್ದಾರೆ. ನೋಡ್ಬೋದು ಎಲ್ಲ ಬ್ಯುಸಿ ಆಗ್ಬಿಟ್ಟಿದ್ದಾರೆ. ಇನ್ನು ನೋಡ್ಬೋದು ಎಲ್ಲ ಹಾಕೊಂಡು ಹೋಗಿದ್ದಾರೆ. ಕುಂಬಳಕಾಯಿ ಪಲ್ಯ, ಹೆಸರು ಬೇಳೆ, ಇದು ಸಾಂಬಾರು, ಮುದ್ದೆ. ಈ ಟೇಸ್ಟ್ ನಮ್ಗೆ ಸಿಗ್ಬೇಕು ಅಂದ್ರೆ ಪ್ರಸಾದ ಮುಂದೆ ಬಂದು ತಿನ್ಬೇಕು. ನೀವು ಯಾವ ಹೋಟ್ಲಿಗೆ ಹೋದ್ರು ಮನೇಲಿ ಮಾಡಿದ್ರೆ ಈ ಟೇಸ್ಟ್ ನಿಮ್ಗೆ ಸಿಗೋಕ್ಕೆ ಸಾಧ್ಯನೇ ಇಲ್ಲ. ಈ ಪ್ರಸಾದ ತರಕಾರಿ ಎಲ್ಲ ಮನೆ ಮಾಡಿದ್ದು ಊರ ಮೇಲೆ ಬಂದು ದೇವ್ರಿಗೆ ದಾನಕ್ಕೆ ಅಂತ ಎಲ್ಲ ಕೊಟ್ಟಿರ್ತಾರಲ್ಲ, ಅವಾಗ ಈ ಟೇಸ್ಟ್ ನಮಗೆ ಬರೋಕ್ಕೆ ಸಾಧ್ಯ ಅಂತ ಹೇಳ್ಬೋದು. ಪ್ರಸಾದ ತಿನ್ಬಿಟ್ಟು
ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ ವಿಡಿಯೋ ಅಂತ ಹೇಳ್ತೀನಿ. ಈ ಥರ ನಮ್ಮ ಚಾನಲ್ ನೋಡ್ತಾ ಯಾರ್ಯಾರು ಫಾಲೋ ಮಾಡಿದೋ ಫಾಲೋ ಮಾಡಿ. ವಿಡಿಯೋ ಯಾಕೆ ಹೇಳ ಇನ್ನೊಂದು ಚೂರು ಹಾಕೋಣ, ಇನ್ನೊಂದು ಚೂರು ಹಾಕೋಣ. ಇದಾಗಿತ್ತು ಮಲೆ ಮಹದೇಶ್ವರ ಸ್ವಾಮಿ 17ನೇ ವರ್ಷದ ಅಗ್ನಿಕೊಂಡ ಮಹೋತ್ಸವ. ಪ್ರತಿ ವರ್ಷನೆಲ್ಲ ತಪ್ಪದೆ ಮಿಸ್ ಮಾಡದೆ ಬನ್ನಿ. ಇದೇ ತರ ಕೊಂಡಾಗ ಅದ್ದೂರಿಯಾಗಿ ಯಶಸ್ವಿಗೊಳಿಸೋಣ. ಮಲೆ ಮಹದೇಶ್ವರ ಸ್ವಾಮಿ ಕೃಪೆಗೆ ಪಾತ್ರರಾಗೋಣ ಅಂತ ಹೇಳ್ಬೋದು. ಪೂರ್ತಿ ವಿಡಿಯೋ ಎಂಜಾಯ್ ಮಾಡಿ ನಾವು ಪ್ರಸಾದ ಸೇವನೆ ಮಾಡಿ ಮನೆಗೆ ಹೋಗ್ತೀವಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಬಿಟ್ಟು ನಮ್ಮ ಚಾನಲ್ ನೋಡಿ. ಇದೇ ತರ ಎಲ್ಲ ಜೊತೆ ವಿಡಿಯೋಗಳು ಆದಷ್ಟು ಕವರ್ ಮಾಡ್ತೀವಿ. ಇನ್ನು ಇನ್ನು ನಮಗೆ ಯುಗಾದಿ ಕಳೆದ ಮೇಲೆ ಹಬ್ಬಗಳೇ ಸ್ಟಾರ್ಟ್ ಆಗೋದು ಈ ಕಡೆ ಭಾಗದಲ್ಲೆಲ್ಲ. ಎಲ್ಲ ಜಾತ್ರೆಗಳಿಗೆ ಹೋಗಿ ಎಲ್ಲ ಹಬ್ಬದ ವಿಶೇಷತೆ ಏನು, ಅಲ್ಲಿ ಜನಗಳ ವಿಶೇಷತೆ ಎಲ್ಲ ತಿಳ್ಕೊಂಡು ಟ್ರೈ ಮಾಡ್ತೀವಿ. ಪ್ಲೀಸ್ ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಥ್ಯಾಂಕ್ ಯು.